ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಶಾಯ್ಸ್. ನಾನು ಶ್ರೀ ಭರವಸಿದ್ದೇಶ್ವರ ಪ್ರೌಢಶಾಲೆ ನಾನಗೋಡು ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಬಗ್ಗೆ ಚರ್ಚೆ ಮಾಡಿದ್ವಿ. ಹಿಂದೆ ನಾವು ಚರ್ಚಿಸಿದಂಥ ವಿಷಯಗಳಲ್ಲಿ ಬೆಳೆ ಎಂದರೆ ಎಲ್ಲ ಕಾಲದಲ್ಲೂ ಎಲ್ಲ ಬೆಳೆಗಳನ್ನು ಬೆಳೆಯಬಹುದೇ ಮತ್ತು ಅಧಿಕ ಪ್ರಮಾಣದ ಇಳುವರಿಯನ್ನು ಪಡೆಯಲಿಕ್ಕೆ ಯಾವ ರೀತಿಯಂಥ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು ಎಂಬುದರೊಳಗೆ ನಾವು ಚರ್ಚಿಸಿದ್ದೇವೆ. ಮುಂದಿನ ಭಾಗವನ್ನು ಇವತ್ತು ನೋಡೋಣ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಕೃಷಿ ಪದ್ಧತಿಗಳಲ್ಲಿ ನಾವು ಈ ಒಂದು ಪದ್ಧತಿಗಳನ್ನು ಅನುಸರಿಸಿ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಚರ್ಚಿಸಿದ್ದೇವೆ. ಹಿಂದೆ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಆಹಾರ ಕ್ರಮವನ್ನು ಅನುಸರಿಸ್ತಾ ಇದ್ರು, ಗೆಡ್ಡೆ ಗೆಣಸುಗಳನ್ನು, ಹಸಿ ಮಾಂಸವನ್ನು, ಈ ಥರ ಅಲೆಮಾರಿ ಜೀವನದಲ್ಲಿ ಜೀವನ ನಡೆಸ್ತಾ ಇದ್ರು. ಕ್ರಮೇಣ ನಾಗರಿಕತೆ ಬೆಳೆದಂತೆ ಅವರು ತಿಂದು ಎಸೆದಂಥ ಬೀಜಗಳು ಹುಟ್ಟಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಹೌದಾ, ಯಾವುದೇ ಬೀಜ ಮತ್ತು ಅವು ದೊಡ್ಡವಾಗಿ ಅದೇ ಫಲ ಕೊಟ್ಟಾಗ ಅವರಿಗೆ ಮನವರಿಕೆ ಆಗುತ್ತೆ. ನಾವಿಂಥ ಬೀಜ ಬಿತ್ತನೆ ಮಾಡಿದ್ರೆ ನಾವು ತಿನ್ನುವಂಥ ಪದಾರ್ಥ ಆಹಾರ ಸಿಗುತ್ತೆ ಅನ್ನೋದನ್ನ ಕಂಡುಕೊಳ್ತಾರೆ. ಕ್ರಮೇಣ ಒಂದು ಕಡೆ ನಿಂತು ಈ ಥರ ಬಿತ್ತನೆ ಮಾಡಿ ಅವುಗಳಿಂದ ಆಹಾರವನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡ್ವಿ. ಆದರೆ ಆವಾಗಿನ ಪ್ರಾಚೀನ ಪದ್ಧತಿಯಲ್ಲಿ ಮಣ್ಣು ಫಲವತ್ತತೆ ಕಳ್ಕೊಳ್ತಾ ಇತ್ತು. 2-3 ಬೆಳೆಗಳು ಬೆಳೆದ ನಂತರ ಇಳುವರಿ ಕಡಿಮೆ ಆಗ್ತಾ ಇತ್ತು. ಅವರಿಗೆ ಗೊತ್ತಿರಲಿಲ್ಲ ವೈಜ್ಞಾನಿಕವಾಗಿ ನಮ್ಮ ಮಣ್ಣಲ್ಲಿ ಏನಾಗ್ತಿದೆ. ಆಗ ಏನು ಮಾಡ್ತಿದ್ರು, ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಿದ್ರು. ಅಲ್ಲಿಂದಂತೆ ಅದನ್ನು ಸಮ ಮಾಡಿಕೊಂಡು ಹಸು ಮಾಡ್ಕೊಂಡು ಬೆಳೀತಿತ್ತು. ತುಂಬ ಕಷ್ಟಕರವಾಗಿತ್ತು. ಕ್ರಮೇಣ ಮಣ್ಣನ್ನು ನಾವು ಹದಗೊಳಿಸಿಕೊಂಡು ಅಥವಾ ಚಟುವಟಿಕೆಗಳನ್ನು ಬೇರೆ ವಿಧಾನಗಳನ್ನು ಅನುಸರಿಸಿಕೊಂಡಾಗ ಹೆಚ್ಚಿನ ಫಲವನ್ನು ಪಡೆಯಬಹುದು ಅಂತ ಕಂಡುಕೊಳ್ತಾರೆ. ಈಗ ನಾವು ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಅನುಸರಿಸುವಂಥ ಆಧುನಿಕ ವಿಧಾನಗಳಿಗೆ ನಾವು ಈ ಕೃಷಿ ಪದ್ಧತಿಗಳು ಅಂತ ಕರೀತಾ ಇದ್ದೇವೆ. ಒಂದು ಮಣ್ಣನ್ನು ಹದಗೊಳಿಸಲಿಕ್ಕೆ ನಿಮಗೆ ಗೊತ್ತಿದೆ ಮಕ್ಕಳೇ, ಮಣ್ಣನ್ನು ಹೇಗೆ ಹದಗೊಳಿಸಬೇಕು, ಯಾವ ಉಪಕರಣಗಳನ್ನು ಬಳಸಿ ಮಣ್ಣನ್ನು ಹದಗೊಳಿಸುತ್ತೇವೆ ನೆನಪಿಸ್ಕೊತೀರಾ? ವೆರಿ ಗುಡ್. ಮಣ್ಣನ್ನು ಸಡಿಲಗೊಳಿಸುವ ಪ್ರಕ್ರಿಯೆಗೆ ನಾವು ಬಿತ್ತನೆಗೆ ಮೊದಲು ಮಾಡುವಂಥ ಒಂದು ಚಟುವಟಿಕೆಯೇ ಮಣ್ಣನ್ನು ಹದಗೊಳಿಸಲಿಕ್ಕೆ. ಇದನ್ನು ನಮಗೆ ನೇಗಿಲು, ನಮಗೆ ಈ ಕೂರಿಗೆಗಳನ್ನು ಬಳಸಿ ನಾವು ಬಿತ್ತನೆಯನ್ನು ಮಾಡಿದ್ವಿ. ಬಿತ್ತನೆ ಮಾಡಬೇಕಾದ್ರೆ ಅನುಸರಿಸುವಂಥ ವಿಧಾನಗಳು ಉತ್ತಮ ಆರೋಗ್ಯಕರವಾದ, ಸ್ವಚ್ಛವಾದ, ಉತ್ತಮ ತಳಿಯನ್ನು ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಮಂದಟ್ಟು ಮಾಡ್ಕೊಂಡ್ವಿ. ನಂತರ ಗೊಬ್ಬರಗಳ ಬಗ್ಗೆ ನಮ್ಮ ಸಸ್ಯಗಳಿಗೆ ಬೇಕಾದಂಥ ಸಾವಯವ ಗೊಬ್ಬರ ಮತ್ತು ಈ ರಸಗೊಬ್ಬರ. ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಕ್ಕಿರುವಂಥ ವ್ಯತ್ಯಾಸವನ್ನು ಹೇಳ್ತೀರಾ? ಓಕೆ, ಸಾವಯವ ಗೊಬ್ಬರ ನಮ್ಮ ಕೊಟ್ಟಿಗೆ ಗೊಬ್ಬರ, ಅದನ್ನು ಕಾಂಪೋಸ್ಟ್ ಎಂದು ಕರೆಯುತ್ತೇವೆ. ಹೌದಲ್ಲ ಮಕ್ಕಳೇ? ನಾವು ಇದನ್ನ ಬಯಲು ಪ್ರದೇಶಗಳಲ್ಲಿ ನಾವೆಲ್ಲ ಕೃಷಿ ತ್ಯಾಜ್ಯಗಳನ್ನು, ದನ ಕರುಗಳ ಸಗಣಿ ಮತ್ತು ತ್ಯಾಜ್ಯಗಳನ್ನು ಹಾಕಿ ನಾವು ತಯಾರಿಸುವ ಗೊಬ್ಬರವೇ ಸಾವಯವ ಗೊಬ್ಬರ. ಇದನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಂತೂ ಕೂಡ ಕರಿತೀವಿ. ಆ ಒಂದು ಗೊಬ್ಬರಕ್ಕೆ ಕಾಂಪೋಸ್ಟ್ ಅಂತ ಹೆಸರು ಕೊಡ್ತೇವೆ. ನಂತರ ಇನ್ನೊಂದು ರಸಗೊಬ್ಬರ, ಕೈಗಾರಿಕೆಯಲ್ಲಿ ತಯಾರಿಸುವಂತಹ ಈ ಒಂದು ಕೃತಕವಾಗಿ ತಯಾರಿಸುವ ಗೊಬ್ಬರಕ್ಕೆ ನಾವೇನಂತ ಕರಿತೀವಿ? ರಸಗೊಬ್ಬರ, ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ ಅಂತ ಕರೀತೇವೆ. ಇದು ವ್ಯತ್ಯಾಸ ತಿಳ್ಕೊಂಡ್ವಿ ಮಕ್ಕಳೇ. ನಿನ್ನೆ ನಾನು ನಿಮಗೆ ಗೃಹ ಕಾರ್ಯದಲ್ಲಿ ಕೊಟ್ಟಿದ್ದೆ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಕ್ಕಿರುವಂತಹ ವ್ಯತ್ಯಾಸಗಳನ್ನು ತಿಳಿಸಿ ಬಂದಿದ್ರಲ್ವಾ? ನೆನಪಿದೆಯಲ್ವಾ? ಸರಿ. ಸಾವಯವ ಗೊಬ್ಬರ ಪ್ರಮಾಣ ಹೆಚ್ಚಾಗಿರುತ್ತೆ, ಪೋಷಕಾಂಶ ಕಡಿಮೆ ಇರುತ್ತೆ. ರಸಗೊಬ್ಬರ ಪ್ರಮಾಣ ಕಡಿಮೆ ಇರುತ್ತೆ, ಪೌಷ್ಟಿಕತೆ ಅಂದರೆ ಪೋಷಕಾಂಶ ಅಧಿಕವಾಗಿರುತ್ತೆ. ಇದೆಲ್ಲ ಚೀಲಗಳ ಮೇಲೆ NPK ಅಂತ ನೋಡಿದ್ರ ಸಸ್ಯಕ್ಕೆ ಮುಖ್ಯವಾಗಿ ಬೇಕಾದಂಥ ಪೋಷಕಾಂಶ ಏನಂದರೆ ನೈಟ್ರೋಜನ್, P ಅಂದರೆ ಫಾಸ್ಫರಸ್, K ಅಂದರೆ ಪೊಟ್ಯಾಷಿಯಂ. ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ ಈ 3 ಒಳಗೊಂಡಂಥ ಗೊಬ್ಬರಗಳು ಇವು ಪ್ರತ್ಯೇಕವಾಗಿ ಕೂಡ ಸಿಗುತ್ತೆ. ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ನಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನ ತಿಳ್ಕೊಂಡು
ಅದೇ ಪೋಷಕಾಂಶವನ್ನು ಪೂರೈಸಿ ನಾವು ಉತ್ತಮ ಬೆಳೆಯನ್ನು ಬೆಳೀಲಿಕ್ಕೆ ಆಧುನಿಕ ಕೃಷಿಯಲ್ಲಿ ಸಾಧ್ಯ ಇದೆ. ಹೌದಲ್ವಾ? ಇದೆಲ್ಲ ಇವತ್ತು ಗೊತ್ತಿರೋದ್ರಿಂದ ನಾವು ಕೃಷಿ ಅಥವಾ ಬೆಳೆಯನ್ನು ಬೆಳೀಲಿಕ್ಕೆ ಭೂಮಿಯನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಅದೇ ಭೂಮಿಯಲ್ಲಿದೆ ಫಲವತ್ತತೆ ಹೆಚ್ಚಿಸಲಿಕ್ಕೆ ಬೆಳೆಯ ಸರದಿ ಅಂತ ಅಂತ ಹೇಳಿದ್ವಿ. ಬೆಳೆಯ ಸರದಿಯಿಂದ ಮಣ್ಣಿನ ಗುಣ ಹೆಚ್ಚಾಗುತ್ತೆ. ಮಣ್ಣಿನ ಬೆಕ್ಯೂನ್ ಸಸ್ಯಗಳ ರೈಸೋಬಿಯಂ ಬ್ಯಾಕ್ಟೀರಿಯನ್ನು ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನೋಡಿದ್ವಿ. ಇವೆಲ್ಲ ಕೂಡ ನಾವು ಒಂದು ಮಣ್ಣಿನ ಗುಣ ಹೆಚ್ಚು ಮಾಡಲಿಕ್ಕೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಳಕೆ ಆಯಿತು. ಇವತ್ತು ನೋಡೋಣ ನೆಕ್ಸ್ಟ್. ಈಗ ಬೆಳೆಗಳಿಗೆ ನಾವು ಗೊಬ್ಬರವನ್ನು ಹಾಕಿದಾಗ ನಾವು ಏನು ಮಾಡಬೇಕು? ನೀರನ್ನು ಹಾಯಿಸಬೇಕು. ನಮಗೆ ಗೊತ್ತಿದೆ ನೀರನ್ನು ನಾವು ಏನಂತ ಕರಿತೀವಿ? ಜೀವಜಲ. ನೀರನ್ನು ಏನಂತ ಕರಿತೀವಿ? ಜೀವಜಲ. ಎಲ್ಲ ಜೀವಿಗಳ ಜೀವನ ಕ್ರಿಯೆಗೆ, ಕೋಶೀಯ ಚಟುವಟಿಕೆಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ನೀರು. ಹಾಗಿದ್ಮೇಲೆ ನಾವು ಬೆಳೆಗಳಿಗೂ ಕೂಡ ಕಾಲ ಕಾಲಕ್ಕೆ ಮತ್ತು ನೀರನ್ನು ಹಾಯಿಸುವಂಥ ವಿಧಾನಕ್ಕೆ ನಾವೇನಂತ ಕರಿತೀವಿ? ನಾವು ಆವರ್ತನೀಯವಾಗಿ ಬೆಳೆಗಳಿಗೆ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುತ್ತೇವೆ. ಅರ್ಥ ಆಯ್ತಲ್ಲ? ಈ ನೀರಾವರಿಯನ್ನ ನಾವು ಅಂದರೆ ನೀರನ್ನ ಎಲ್ಲ ಬೆಳೆಗಳಿಗೂ ಒಂದೇ ಇರುತ್ತಾ? ನಾವು ನೀರನ್ನು ಕೊಡುವಂಥ ಪೂರೈಸುವಂಥ ಪದ್ಧತಿ ಬೆಳೆಯಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗುತ್ತೆ. ಕಾಲದಿಂದ ಕಾಲಕ್ಕೆ ಅಂದರೆ ನಾವೀಗ ಬೇಸಿಗೆ ಕಾಲ ಮತ್ತು ಮಳೆ. ಬೇಸಿಗೆ ಕಾಲದಲ್ಲಿ ನೀರು ಹೆಚ್ಚು ಆವಿಯಾಗೋದ್ರಿಂದ, ಬಾಷ್ಪೀಕರಣ ಆಗೋದ್ರಿಂದ ನಾವೇನಂತ ಕರಿತೀವಿ? ಹೆಚ್ಚು ನೀರು ಕಳ್ಕೊಳ್ಳೋದ್ರಿಂದ ಭೂಮಿ ನೀರನ್ನು ಹೆಚ್ಚಿಗೆ ಪೂರೈಸಬೇಕಾಗುತ್ತೆ. ಅದೇ ಮಳೆಗಾಲದಲ್ಲಿ ಅದು ತೇವಪೂರಿತ ವಾತಾವರಣ ಇರೋದ್ರಿಂದ ಹೆಚ್ಚು ನೀರು ಆವಿಯಾಗೋದಿಲ್ಲ. ಕಾರಣ ಈ ಥರ ಕಾಲದಲ್ಲಿ ಕಡಿಮೆ ನೀರನ್ನು ಹಾಯಿಸಬೇಕಾಗುತ್ತೆ. ಮತ್ತು ಬೆಳೆಯಿಂದ ಬೆಳೆಗೆ ಕೆಲವು ಬೆಳೆಗಳು ಅಧಿಕ ನೀರನ್ನು ಬೇಡುತ್ತವೆ, ಕೆಲವು ಬೆಳೆಗಳು ಕಡಿಮೆ ನೀರನ್ನು ಬೇಡುತ್ತವೆ. ಈ ಥರ ಬೆಳೆಯಿಂದ ಬೆಳೆಗೆ ಮತ್ತು ಮಣ್ಣಿನ ಗುಣದ ಆಧಾರದ ಮೇಲೂ ಕೂಡ ನಾವು ಕೆಲವು ಮಣ್ಣಿಗೆ ಹೆಚ್ಚು ನೀರು ಬೇಕಾಗುತ್ತೆ, ಕೆಲವು ಮಣ್ಣಿಗೆ ಕಡಿಮೆ ನೀರಿನ ಬೆಳೆ ಉತ್ಪಾದನೆ ಸಾಧ್ಯ ಆಗುತ್ತೆ. ಈ ರೀತಿ ಬೆಳೆಯಿಂದ ಬೆಳೆಗೆ, ಕಾಲದಿಂದ ಕಾಲಕ್ಕೆ, ಮಣ್ಣಿನಿಂದ ಮಣ್ಣಿಗೆ ನಾವೇನು ಮಾಡುತ್ತೆ? ನೀರಿನ ಒಂದು ಪೂರೈಸುವಂಥ ಕ್ರಮ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ನೀರಿನ ಆಕಾರಗಳು ಯಾವುವು? ನೀರಿನ ಆಕಾರಗಳು ನಾವು ಯಾವ ನೀರನ್ನು ನಾವು ಬೆಳೆಗಳಿಗೆ ಪೂರೈಸ್ತೇವೆ? ನಮ್ಗೆ ಗೊತ್ತಿದೆ, ಬಾವಿಗಳು, ತೆರೆದ ಬಾವಿ, ಕೊಳವೆ ಬಾವಿ, ಕೆರೆಗಳು, ನದಿಗಳು, ಜಲಾಶಯಗಳು, ಅಣೆಕಟ್ಟುಗಳು, ಇವುಗಳಿಂದ ನಾವು ನೀರನ್ನು ಬೆಳೆಗಳಿಗೆ ಪೂರೈಸಿ ಬೆಳೆಗಳಿಗೆ ನೀರಾವರಿ ಅಂತ ಕರೀತೇವೆ. ಈ ನೀರಾವರಿ ನೀರನ್ನು ಹೇಗೆ ನಾವು ಬೆಳೆಗಳಿಗೆ ಪೂರೈಸ್ತೇವೆ? ಮೊದಲನೇದಾಗಿ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು. ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು. ನೀರನ್ನ ಬೆಳೆಗಳಿಗೆ ಹಾಯಿಸಲಿಕ್ಕೆ ನಾವು ಸಾಮಾನ್ಯವಾಗಿ ಅನುಸರಿಸುವಂತದಕ್ಕೆ ನಾವು ಸಾಂಪ್ರದಾಯಿಕ ವಿಧಾನಗಳನ್ನು ಕರೀತೇವೆ. ಅವುಗಳಂದ್ರೆ ಅಗಳು ಅಥವಾ ರಾಟ ವಿಧಾನ ಹೇಳ್ತಾ ಇದ್ದೇವೆ. ಅಗಳು ಅಥವಾ ರಾಟೆ ವಿಧಾನ, ಏತ ನೀರಾವರಿ, ಮತ್ತು ಸರಪಳಿ ಪಂಪು, ಸರಪಳಿ ಪಂಪು ಮತ್ತು ರಾಹಟ್ ವಿಧಾನ. ನೋಡೋಣ ಈಗ ಮೊದಲನೇ ನೋಡ್ತಾ. ಓಕೆ, ಚಿತ್ರ ಗಮನಿಸ್ತಾ ಇದ್ದಾರಲ್ಲ ಮಕ್ಕಳೇ? ಇದು ನಮಗೆ ಅಗಳು ಅಥವಾ ರಾಟೆ ವಿಧಾನದಿಂದ ನೀರನ್ನು ಬೆಳೆಗಳಿಗೆ ಪೂರೈಸುವಂಥ ವಿಧಾನ. ಈ ಚಿತ್ರ ಗಮನಿಸ್ತಾ ಇದ್ದೀರಲ್ವಾ? ಇದು ಏತ ನೀರಾವರಿಯಿಂದ ಬೆಳೆಗಳಿಗೆ ನೀರನ್ನು ಪೂರೈಸ್ತಾ ಇರುವಂಥ ವಿಧಾನವಾಗಿದೆ. ಇಲ್ಲಿ ನೋಡಿ ಇನ್ನೊಂದು ಚಿತ್ರ. ಇದು ಸರಪಳಿ ವಿಧಾನದಿಂದ ಸರಪಳಿ ವಿಧಾನದಿಂದ ನೀರನ್ನು ಬೆಳೆಗಳಿಗೆ ಪೂರೈಸ್ತಾ ಇರುವಂಥ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈಗ ಗಮನಿಸ್ತಾ ಇರುವಂಥ ಚಿತ್ರ ರಾಹಟ್ ವಿಧಾನ, ಅಂದರೆ ಸನ್ನೆ ಕೋಲು ವಿಧಾನದಿಂದ ನಾವು ಇಲ್ಲಿ ದನಗಳನ್ನು ಬಳಸಿ ಅಥವಾ ಮನುಷ್ಯರಿಂದ
ನೀರನ್ನು ಬೆಳೆಗಳಿಗೆ ಪೂರೈಸ್ತಾ ಇರುವಂಥ ವಿಧಾನ ಇದು. ಓಕೆ ಮಕ್ಕಳೇ, ನೀವೀಗ 4 ರೀತಿಯಂಥ ಚಿತ್ರಗಳನ್ನು ಗಮನಿಸಿದ್ದೀರಾ. ಈಗ ನೀರಾವರಿಯನ್ನು ಅಂದರೆ ಬೆಳೆಗಳಿಗೆ ನೀರನ್ನು ಹಾಯಿಸುವಂತಹ ಸಾಂಪ್ರದಾಯಿಕ ವಿಧಾನಗಳಾದಂಥ ನಿಮಗೆ ಅಗಲೋತ್ಪಾದಕ ವಿಧಾನ, ಏಕ ನೀರಾವರಿ, ಸರಪಳಿ ಪಂಪು, ಆಹತ್ತು ಸನ್ನೆ ಉಪ್ಪಲು ವಿಧಾನದಿಂದ ಬೆಳೆಗಳಿಗೆ ನೀರನ್ನು ಹಾಯಿಸುವಂಥ ಇದು ಹಳೆಯ ಸಾಂಪ್ರದಾಯಿಕ ವಿಧಾನಗಳು. ಇವುಗಳನ್ನು ಪಂಪುಗಳನ್ನು ಬಳಸಿ ಜೈವಿಕದಿಂದ ಸೌರಶಕ್ತಿ ಮತ್ತು ಡೀಸೆಲ್ ಪಂಪುಗಳನ್ನು ಬಳಸಿ ನಾವು ನಡೆಸ್ತಾ ಇದ್ದೇವೆ. ನಂತರ ಆಧುನಿಕ ನೀರಾವರಿ ವಿಧಾನಗಳು. ಎರಡನೇದು ಆಧುನಿಕ ನೀರಾವರಿ ವಿಧಾನಗಳು. ನಾವು ಆಧುನಿಕ ನೀರಾವರಿ ವಿಧಾನಗಳಲ್ಲಿ ಕಡಿಮೆ ನೀರಲ್ಲೇ ನಾವು ಹೆಚ್ಚು ಬೆಳೆಗೆ ನೀರನ್ನು ಒದಗಿಸುವಂಥ ವಿಧಾನಗಳಾಗಿವೆ. ಹಾಗಿದ್ರೆ ಯಾವುದದು? ಒಂದು ತುಂತುರು ನೀರಾವರಿ. ತುಂತುರು ನೀರಾವರಿ. ಎರಡನೇದು ಹನಿ ನೀರಾವರಿ. ನಾವು ನೋಡಿ, ಈಗ ತುಂತುರು ನೀರಾವರಿ ಕಡಿಮೆ ಅಸಮ ಭೂಮಿಯನ್ನು ಸಮವಿಲ್ಲದ ಅಸಮತಟ್ಟದ ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯಲಿಕ್ಕೆ ನಾವು ಕಾಲುವೆ ವಿಧಾನದಿಂದ ಪೂರೈಸಲಿಕ್ಕೆ ಸಾಧ್ಯ ಆಗೋಲ್ಲ. ಆಗ ನಾವೇನು ಮಾಡ್ತೀವಿ? ತುಂತುರು ನೀರಾವರಿ ಅಂದರೆ ಕೃತಕವಾಗಿ ನಾವು ಒಂದು ಕೊಳವೆಗಳನ್ನು ಜೋಡಿಸಿ ಆ ತುದಿಗೆ ತಿರುಗಣಿ ಇರುವಂತಹ ಒಂದು ಕೊಳವೆಯನ್ನು ಜೋಡಿಸಿ ನಾವು ಒತ್ತಡದಲ್ಲಿ ನೀರನ್ನು ಹಾಯಿಸಿದಾಗ ಅದು ಕೆಲವು ಭಾಗದವರೆಗೆ ನೀರನ್ನು ಸಿಂಪಡಿಸುತ್ತಾ ಇರುತ್ತೆ. ಅಂದರೆ ಮಳೆ ಬರುವ ರೀತಿಯಲ್ಲಿ ಭೂಮಿಯನ್ನು ನೆಲೆಸುತ್ತದೆ. ಈ ರೀತಿಯಾದಂಥ ಅಸಮ ಒಂದು ಭೂಮಿಯಲ್ಲಿನ ಬೆಳೆಗಳನ್ನು ಬೆಳೆಯಲಿಕ್ಕೆ ತುಂತುರು ನೀರಾವರಿ ಅಗತ್ಯವಾಗಿದೆ. ಮತ್ತು ಇದು ಕಾಫಿ ಮತ್ತು ಹುಲ್ಲು ಹಾಸು ಇವುಗಳಲ್ಲಿ ಬೆಳೆಯಲಿಕ್ಕೆ ನಮಗೆ ಈ ವಿಧಾನ ಸೂಕ್ತವಾಗಿದೆ. ಮತ್ತೊಂದು ಆಧುನಿಕ ವಿಧಾನ ನಾವು ಹನಿ ನೀರಾವರಿ. ಹನಿ ಗೊತ್ತಾಗ್ತದೆ. ಹನಿ ಸೇರಿದರೆ ಹಳ್ಳ ಅಂತ ಏನು ಹೇಳ್ತೀವಿ, ಒಂದು ಆ ಥರ ನಾವು ಕಡಿಮೆ ನೀರಲ್ಲೇ ನಾವು ಬೆಳೆಯನ್ನು ಬೆಳೀಲಿಕ್ಕೆ ಬೇಕಾದಂಥ ಅಥವಾ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಧಾನ ಹನಿ ನೀರಾವರಿ. ಹೇಗೆ ನಾವು ಈ ತೋಟಗಾರಿಕೆ ಬೆಳೆಗಳಿಗೆ, ಹಣ್ಣಿನ ಮರಗಳಿಗೆ, ಗಿಡಗಳಿಗೆ ನಾವೇನು ಮಾಡ್ತೀವಿ? ಹನಿ ನೀರಾವರಿಯನ್ನು ಬಳಸಿ ಬೆಳೆ ಬೆಳೆಯಲಿಕ್ಕೆ ಸೂಕ್ತವಾದಂಥ ವಿಧಾನವಾಗಿದೆ. ಇಲ್ಲಿ ನಾವು ಬುಡದಲ್ಲಿನೇ ಒಂದು ಪೈಪುಗಳ ಮುಖಾಂತರ ಆ ಬುಡದಲ್ಲಿನೇ ಹನಿಯಾಗಿ ನೀರನ್ನು ಬೀಳೋ ರೀತಿ ಪೈಪನ್ನು ಹಾಸಿ ಒತ್ತಡದ ನೀರನ್ನು ಹಾಯಿಸಿದಾಗ ಆ ಬುಡ ಭಾಗದಲ್ಲಿ ಹನಿಯಾಗಿ ನೀರು ಸೋರಿಕೆ ಆಗ್ತಾ ಇರುತ್ತೆ. ಈ ರೀತಿ ಅತಿ ಕಡಿಮೆ ನೀರನ್ನೇ ನಾವು ಬೆಳೆಯನ್ನು ಬೆಳೆಯಲಿಕ್ಕೆ ಬಳಸುವಂಥ ನೀರಾವರಿ ಹನಿ ನೀರಾವರಿ. ಮಕ್ಕಳೇ, ನನಗೆ ಗೊತ್ತಿದೆ ನೀರು ತುಂಬ ಅವಶ್ಯಕ ಅಂತ, ಮತ್ತು ಅಷ್ಟೇ ಅಂತರ್ಜಲ ಕುಸಿತಾಗಿದೆ. ನಾವು ಈ ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಿ ಈಗ ನಾವು ಹೆಚ್ಚು ಬೆಳೆ ಬೆಳೆಯಲಿಕ್ಕೆ ಕಷ್ಟ ಸಾಧ್ಯ ಆಗಿದೆ. ಆದ್ದರಿಂದ ಕಡಿಮೆ ನೀರಲ್ಲೇ ಹೆಚ್ಚು ಬೆಳೆ ಬೆಳೆಯಲಿಕ್ಕೆ ಸೂಕ್ತವಾದಂಥ ವಿಧಾನಗಳೆಂದರೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ. ಅರ್ಥ ಆಗಿದೆ ಅಂತೀನಿ ಅಲ್ವಾ? ನಮಗೆ ನೀರನ್ನು ಬೆಳೆಯಲಿಕ್ಕೆ ನಮಗೆ ಈ ಆಧುನಿಕ ನೀರಾವರಿಗಳನ್ನು ಬಳಸೋದ್ರಿಂದ ನೀರನ್ನು ನಾವು ಉಳಿಸ್ಬೋದು. ಮಿತವಾದಂಥ ನೀರಿನಿಂದ ಹೆಚ್ಚು ಬೆಳೆಯನ್ನು ಬೆಳೀಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಆಧುನಿಕ ವಿಧಾನಗಳಿಂದ ನೀರನ್ನು ಉಳಿತಾಯ ಮಾಡ್ಬೋದು, ಮಿತವ್ಯಯ ಮಾಡ್ಬೋದು. ಇವು ನೀರಾವರಿಯ ವಿಧಾನಗಳು ಅಂತ ಕರೀತೇವೆ. ನೆಕ್ಸ್ಟ್, ಈಗ ಬೆಳೆಗಳಿಗೆ ನೀರು ಹಾಯಿಸಿದ್ದಾಯಿತು. ನಂತರ ಏನು ಮಾಡಬೇಕಾಗಿದೆ? ಬೆಳೆ ಬರ್ತಾ ಇದೆ. ಈಗೇನು ಮಾಡಬೇಕು? ಬೆಳೆ ಅಷ್ಟೇ ಅಲ್ಲ, ನೀವು ಹೊರಗಡೆ ಹೋಗಿದ್ದಾಗ ಇದನ್ನೆಲ್ಲ ಗಮನಿಸ್ಕೊಂಡಿದ್ದೀರ ಅನ್ಕೋತೀನಿ. ತಗೊಂಡಿದ್ದೀರಲ್ವ? ಈಗ ನೀವು ಯಾವುದೇ ನಿಮ್ಮ ಬೆಳೆಗೆ ಭೇಟಿ ಕೊಟ್ಟಾಗ ನಮ್ಮ ಬೆಳೆಯ ಜೊತೆಗಿರುವಂಥ ಬೇರೆ ಗಿಡಗಳನ್ನು ಗಮನಿಸಿದ್ದೀರಾ? ಇದನ್ನು ಯಾವುದೋ ಒಂದು ಮೆಣಸಿನ ಗಿಡಕ್ಕೆ ಹೋಗ್ತೀರಾ, ಹತ್ತಿ ಗಿಡಕ್ಕೆ ಹೋಗ್ತೀರಾ. ಈ ಬಿಟ್ಟು ಹೋದಾಗ ನಿಮಗೆ ಅಷ್ಟು ಕೂಡ ನಿಮಗೆ ಮೆಣಸಿನ ಗಿಡಗಳೇ ಇರ್ತಾವ.
ಅನೇಕ ಆ ಒಂದು ಗಿಡಗಳ ಬುಡಗಳಲ್ಲಿ, ಗಿಡದ ಅಂತರಗಳಲ್ಲಿ ನಮಗೆ ಬೇರೆ ರೀತಿಯಾದಂಥ ಸಸಿಗಳನ್ನು, ಹುಲ್ಲನ್ನು ನಾವು ಕಾಣಬಹುದು. ಹಾಗಿದ್ಮೇಲೆ ಇವು ನಮ್ಗೆ ಅಗತ್ಯವಾ? ಖಂಡಿತ ಇಲ್ಲ. ಇವನ್ನ ನಾವು ಏನಂತ ಕರಿತೀವಿ? ನಮ್ಮ ಬೆಳೆಯಲ್ಲಿನ ಅನಪೇಕ್ಷಿತ ಗಿಡಗಳನ್ನು ನಾವು ಕಳೆ ಎನ್ನುತ್ತೇವೆ. ಕಳೆ ಎಂದರೇನು? ನಮ್ಮ ಬೆಳೆಯಲ್ಲಿನ ಅನಪೇಕ್ಷಿತ ಗಿಡಗಳು, ಅಂದರೆ ನಮಗೆ ಇಷ್ಟವಾಗಿಲ್ಲದ ಗಿಡಗಳನ್ನು, ನಮಗೆ ಬೇಕಿಲ್ಲದ ಗಿಡಗಳನ್ನು ನಾವು ನಮ್ಮ ಬೆಳೆಯನ್ನು ಹೊರತುಪಡಿಸಿ ಇನ್ನು ಬೇರೆ ಗಿಡಗಳನ್ನು ಕರೀತಾರೆ ಕಳೆ ಎಂದು ಕರೆಯುತ್ತೇವೆ. ಈ ಕಳೆ ಇರೋದ್ರಿಂದ ನಮಗೆ ಏನಾದರೂ ನಮ್ಮ ಬೆಳೆಗೆ ಹಾನಿ ಆಗುತ್ತಾ ಅನಿಸುತ್ತಾ ನಿಮಗೆ? ನಿಜ. ಯಾಕೆಂದರೆ ನಮ್ಮ ಬೆಳೆಯಲ್ಲಿ ಬೇಕಾದಂಥ ಆ ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನು ಮತ್ತು ನೀರನ್ನು ಈ ನಮಗೆ ಬೇಡವಾದಂಥ ಗಿಡಗಳು ಹೀರಿಕೊಡೋದ್ರಿಂದ ನಮ್ಮ ಮುಖ್ಯವಾದಂಥ ಬೆಳೆಯ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು ಕಳೆಯನ್ನು ಏನು ಮಾಡಬೇಕಾಗಿದೆ? ನಿಯಂತ್ರಿಸಬೇಕಾಗಿದೆ. ಈ ಕಳೆ ನಿಯಂತ್ರಣ ಮಾಡಬೇಕು ಅಂದರೆ ನಾವು ನಮ್ಮ ಹೊಲದಲ್ಲಿ ಬಿತ್ತನೆಗಿಂತ ಮುಂಚೆನೂ ಕೂಡ ಯಾವ ಹಂತದಲ್ಲಿ ಕೂಡ ಕಳೆ ನಿವಾರಣೆ ಆಗಿದೆ ಅಂತ ಈಗಾಗಲೇ ಅಂದ್ಕೊಂಡಿದ್ವಿ. ಮಣ್ಣನ್ನು ಹದಗೊಳಿಸುವಿಕೆ ಒಂದು ಪ್ರಕ್ರಿಯೆ ಮೊದಲನೇ ಮಾಡಿದ್ವಲ್ವಾ? ಆ ಸಂದರ್ಭದಲ್ಲೂ ಕೂಡ ನೇಗಿಲುಗಳಿಂದ ನಾವಿಲ್ಲಿ ಉಳುಮೆ ಮಾಡಿದಾಗ, ಮಣ್ಣು ಎಲ್ಲ ಸಡಿಲಗೊಂಡಾಗ, ಮಣ್ಣು ತಿರುಗಿ ಹಾಕಿದಾಗ ಅಲ್ಲೂ ಕೂಡ ನಮ್ಮ ಹೊಲದಲ್ಲಿರುವಂಥ ಹುಲ್ಲು ಏನಾಗಿದೆ? ಎಲ್ಲ ಸತ್ತು ಹೋಗಿದೆ, ಅಂದರೆ ನಿವಾರಣೆ ಆಗಿದೆ. ನಂತರದಲ್ಲಿ ಬೆಳೆ ಇಟ್ಟ ನಂತರನೂ ಕೂಡ ಬೆಳೆಯುತ್ತದೆ. ಈ ಒಂದು ಕಳೆಯನ್ನು ನಾವು ಅವು ಹೂವು ಮತ್ತು ಬೀಜಗಳಾಗೋದಕ್ಕಿಂತ ಮುಂಚೆನೆ ಗಿಡಗಳನ್ನು ತೆಗಿಬೇಕಾಗುತ್ತೆ. ನಾವು ಕೆಲವು ಕುರ್ಪಿ ಅಥವಾ ಕುರ್ಚಿಗೆ ಈ ಉಪಕರಣಗಳನ್ನು ಬಳಸಿ ಯಾಂತ್ರಿಕವಾಗಿ ನಾವು ಕೈಯಿಂದ ಕೀಳೋದು, ಈ ಮುಖಾಂತರವಾಗಿ ನಾವು ಒಂದು ವಿಧಾನ ಕಳೆಯನ್ನು ನಿವಾರಿಸಬಹುದು. ಕಳೆ ನಿಯಂತ್ರಣದ ಒಂದು ಯಾಂತ್ರಿಕ ವಿಧಾನ. ನಾವು ನಮ್ಮ ಕೈಗಳಿಂದ ಕುರ್ಪಿ ಅಥವಾ ಕುರ್ಚಿಗೆ ಅಂತ ಏನು ಬಳಸ್ತೇವೆ, ಈ ಸರಳ ಉಪಕರಣಗಳಿಂದ ನಾವು ಕಳೆಯನ್ನು ನಿಯಂತ್ರಿಸ್ತೇವೆ. ನಂತರ ರಾಸಾಯನಿಕ ವಿಧಾನದಿಂದಲೂ ಕೂಡ ಕಳೆ ನಿಯಂತ್ರಣ ಮಾಡ್ತೇವೆ. ನಿಮಗೆ ನೋಡಿರ್ಬೋದು, ತೋಟಗಳಲ್ಲಿ ಅಡಿಕೆ ತೋಟದಲ್ಲಿ ಗಮನಿಸ್ತಾ ಇರ್ತಾರೆ, ರೌಂಡ್ ಅಪ್ ಅಂತ ಒಂದು ಔಷಧಿ ಹೊಡಿತೇವೆ. ಅದು ಹೊಡೆಯೋದ್ರಿಂದ ನಮ್ಮ ಮುಖ್ಯ ಬೆಳೆ ಅಡಿಕೆ ಮರಗಳಿಗೆ ಏನೂ ಹಾನಿ ಆಗೋದಿಲ್ಲ. ಅದರ ಒಳಗಡೆ ಬೆಳೆದಿರುವಂಥ ಹುಲ್ಲು, ಅಂದರೆ ನಮಗೆ ಬೇಡವಾದಂಥ ಸಸಿ ಏನು ಕಳೆ ಅಂತ ಕರಿತಾ ಇದ್ದೇವೆ, ಈ ಥರ ರಾಸಾಯನಿಕವನ್ನು ಬಳಸಿ ನಾವು ಕಳೆಯನ್ನು ನಿಯಂತ್ರಿಸ್ತೇವೆ. ಅದಕ್ಕೆ ರಾಸಾಯನಿಕ ವಿಧಾನದಿಂದ ಕಳೆ ನಿಯಂತ್ರಣ. ಇನ್ನೊಂದಿದೆ 2,4-D ಅಂತ ಕರೀತೇವೆ. ಇದು ಒಂದು ಕಳೆ ನಿಯಂತ್ರಕ. ರೌಂಡ ಇವೆಲ್ಲ ಕೂಡ ರಾಸಾಯನಿಕಗಳು. ಇವುಗಳನ್ನು ಸಿಂಪಡಣೆ ಮಾಡಿ ನಾವು ಕಳೆ ನಿಯಂತ್ರಿಸ್ತೇವೆ. ಈಗ ರಾಸಾಯನಿಕಗಳನ್ನು ಬಳಸಿ ಕಳೆ ನಿಯಂತ್ರಿಸೋದಕ್ಕೆ ನಾವು ರಾಸಾಯನಿಕ ವಿಧಾನದಿಂದ ಕಳೆ ನಿಯಂತ್ರಣ. ನಾವು ಕೈಯಿಂದ ಕೀಳೋದು ಅಥವಾ ಹರಡು ಸಮೇತ ಕುಯ್ಯೋದಕ್ಕೆ ಯಾಂತ್ರಿಕ ವಿಧಾನ, ಅಥವಾ ನಾವು ಬೇರೆ ಡ್ರಿಲ್ಲರ್ಗಳನ್ನು ಬಳಸಿ ಕೂಡ ನಾವು ಈ ಕಳೆಗಳನ್ನು, ಬೆಳೆಗಳಲ್ಲಿನ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಹೌದಲ್ಲ ಮಕ್ಕಳೇ? ಅರ್ಥ ಆಯ್ತಾ? ಮುಂದಿನ ಹಂತ ಯಾವುದು? ಕೊಯ್ಲು. ನಮಗೆ ಒಂದು ಬೆಳೆಯಲ್ಲಿನ ಒಂದು ಪ್ರಮುಖವಾದಂಥ ಕೆಲಸ ಕೊಯ್ಲು. ನಮ್ಮ ಬೆಳೆಯನ್ನು ಪಕ್ವವಾದ ನಂತರ ಕತ್ತರಿಸುವಂಥ ಒಂದು ಪ್ರಕ್ರಿಯೆಗೆ ಕೊಯ್ಲು ಎಂದು ಕರೆಯುತ್ತೇವೆ. ಬೆಳೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಏನಂತ ಕರಿತೀವಿ? ಕೊಯ್ಲು. ಈ ಬುಡ ಸಮೇತ ಕೆಲವು ಬೆಳೆಗಳನ್ನು ಕೀಳ್ತೇವೆ ಅಥವಾ ಕತ್ತರಿಸ್ತೇವೆ. ಈ ಕೊಯ್ದ ನಂತರ ಅವುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಗೆ ನಾವು ಒಕ್ಕಣೆ ಅಂತ ಕರಿತೀವಿ. ಒಕ್ಕಣೆ ಮಾಡೋದು, ಕಣ ಮಾಡೋದು ಅಂತಂದ್ರೆ ಏನು? ಕಣ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿದೆಯಲ್ವಾ? ಕಣ ಮಾಡೋದು ಅಂದರೆ ನಾವು ಕೊಯ್ಲಿನ ನಂತರ ಆ ಒಂದು ಗಿಡಗಳಲ್ಲಿನ ಕಾಳುಗಳನ್ನು ಬೇರ್ಪಡಿಸುವಂಥ ವಿಧಾನ. ಅದಕ್ಕೆ ಏನಂತ ಕರಿತೀವಿ? ಕೊಯ್ಲು. ಕಾಳುಗಳನ್ನು ಬೇರ್ಪಡಿಸೋದಕ್ಕೆ ಒಕ್ಕಣೆ. ಇನ್ನು ಕೊಯ್ಲು, ಬೆಳೆಯನ್ನು ಕೊಯ್ಯಲಿಕ್ಕೆ ನಾವು ಉಪಯೋಗಿಸುವಂಥ ಉಪಕರಣಗಳು ನಮಗೆ ಕಂಬೈನ್ ಅಂತ ಕರಿತೀವಿ, ಒಕ್ಕಣೆ ಮಾಡುವಂಥದ್ದಕ್ಕೆ. ಮತ್ತು ಈ ಉಪಕರಣಗಳನ್ನು ಬಳಸಿ ನಾವು ಕೊಯ್ಲು ಮಾಡ್ತೇವೆ. ನಂತರ ಒಕ್ಕಣೆಗೂ ಕೂಡ ಮಾಡಿ ಕಾಳುಗಳನ್ನು ಬೇರ್ಪಡಿಸುತ್ತೇವೆ. ಇದಾದ ನಂತರ ಕೊನೆಯದಾಗಿ
ಯಾವಪ್ಪ? ಸಂಗ್ರಹಣೆ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾವು ಮಣ್ಣನ್ನು ಸಜ್ಜುಗೊಳಿಸೋದ್ರಿಂದ ಬೆಳೆ ಕೊಯ್ಲು ಮಾಡುವಂಥ ವಿಧಾನ ಎಷ್ಟು ಪ್ರಾಮುಖ್ಯವೋ ಬೆಳೆದಂಥ ಬೆಳೆಗಳನ್ನು ನಾವು ಸಂಗ್ರಹಿಸೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಧಾನ್ಯಗಳು ಸಾಕಷ್ಟು ಕಾರಣದಿಂದ ನಷ್ಟ ಆಗುತ್ತೆ. ಹೊಲಗಳಲ್ಲಿ ಕೊಯ್ಬೇಕಾದ್ರೆ ಬಿದ್ದೋಗುತ್ತೆ, ಒಕ್ಕಣೆ ಮಾಡಬೇಕಾದ್ರೆ ಆಗುವಂಥ ನಷ್ಟ, ಆನಂತರ ಸಂಗ್ರಹಿಸಬೇಕಾದ್ರೆ ಇಲಿ, ಹೆಗ್ಗಣ ಅಥವಾ ಪಕ್ಷಿಗಳಿಂದ ಆಗುವಂಥ ನಷ್ಟ, ಇವೆಲ್ಲ ಕಾರಣದಿಂದ ಏನಾಗ್ತಾ ಇದೆ, ನಮಗೆ ಒಂದು ಅಂದಾಜಿನ ಪ್ರಕಾರ ಇದೆ, ಶೇಕಡ ನಾವು ಬೆಳೆದಂಥ ಬೆಳೆಯಲ್ಲಿನ 10ರಷ್ಟು ಧಾನ್ಯಗಳು ಬೇರೆ ಬೇರೆ ಕಾರಣಗಳಿಂದ ದಂಶಕಗಳು, ಪಕ್ಷಿಗಳು ನಾವು ಸಾಗಾಣಿಕೆ ಮಾಡಬೇಕಾದ್ರೆ ಶೇಖರಣಾ ಸಂದರ್ಭದಲ್ಲಿ ಈ ಸೂಕ್ಷ್ಮಾಣುಜೀವಿಗಳಿಂದ, ಶಿಲೀಂಧ್ರಗಳಿಂದ ನಷ್ಟ ಆಗೋದಾಗಲಿ ಇವೆಲ್ಲರ ಪ್ರಮಾಣ ಒಂದು ಅಂದಾಜಿನ ಪ್ರಕಾರ ಹೇಳ್ತಾರೆ ತಜ್ಞರು ಶೇಕಡ 10ರಷ್ಟು ನಮಗೆ ಕಾಳುಗಳು ಅಥವಾ ಧಾನ್ಯ ನಷ್ಟ ಆಗ್ತಾ ಇದೆ, ಬಳಕೆ ಮಾಡೋಷ್ಟಿದೆ. ಅಂದಮೇಲೆ ಲೆಕ್ಕಕ್ಕೆ ನಾವು ಇಷ್ಟೆಲ್ಲ ಪದ್ಧತಿಗಳನ್ನು ಅನುಸರಿಸಿ ಉತ್ತಮ ಬೆಳೆಯನ್ನು ಬೆಳೆದಿದ್ದೇವೆ, ಆದರೂ ಕೂಡ ನಮಗೆ ಏನಾಗ್ತಾ ಇದೆ, ಈ ಥರ ನಷ್ಟ ಆಗ್ತಿದೆ ಅಂದರೆ ಆದ್ದರಿಂದ ನಾವೇನು ಹೇಳ್ತೀವಿ, ಸಂಗ್ರಹಣೆ ವಿಧಾನ ತುಂಬ ಅತ್ಯಂತ ಪ್ರಮುಖವಾದಂಥದ್ದು. ಬೆಳಿಲಿಕ್ಕೆ ಇಷ್ಟೆಲ್ಲ ಪದ್ಧತಿಗಳನ್ನು ಅನುಸರಿಸಿ ನಾವು ಇಳುವರಿಯನ್ನು ಪಡ್ತಿದ್ದೀವಿ, ಹಾಗೇನೆ ಅದು ಬಳಕೆದಾರರಿಗೆ ಸಿಗೋವರೆಗೂ ಮತ್ತು ಬಳಕೆಯಾಗುವವರೆಗೂ ಕೂಡ ಶೇಖರಿಸುವಂಥದ್ದು ಒಂದು ಪ್ರಮುಖ ವಿಧಾನ ಆಗಿದೆ. ಹೇಗೆ ಶೇಖರಿಸಬೇಕಾದ್ರೆ ನಾವು ಗೋದಾಮುಗಳು ಅಂತ ಕೇಳಿದ್ದೇವೆ. ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಆ ಧಾನ್ಯಗಳನ್ನು ಶೇಖರಿಸಬೇಕು ಅಂದರೆ ನಾವೇನು ಮಾಡ್ತೀವಿ, ಕಾಳುಗಳನ್ನು ಚೆನ್ನಾಗಿ ಒಣಗಿಸಿ ಚೀಲಗಳನ್ನು ನಾವೇನು ಮಾಡ್ತೀವಿ, ಒಂದರ ಮೇಲೆ ಒಂದಿಟ್ಟು ಸಾಲು ಸಾಲಾಗಿ ಮೂಟೆಗಳನ್ನು ಜೋಡಿಸ್ತೀವಿ. ಜೋಡಿಸ್ಬೇಕಾದ್ರೆ ಏನು ಕ್ರಮಗಳನ್ನು ಅನುಸರಿಸಬೇಕು? ಚೀಲಗಳನ್ನು ಗೋಡೆಯಕ್ಕೆ ತಾಕುವಂತೆ ಹಾಕಬಾರದು. ಗೋಡೆಯನ್ನು ಬಿಟ್ಟು ನಾವು ಸ್ವಲ್ಪ ಸ್ಥಳಾವಕಾಶ ಬಿಟ್ಟು ಚೀಲಗಳ ಸಾಲನ್ನು ಹಾಕೋದು. ನಂತರ ಈ ಚೀಲಗಳ ಒಂದು ಸಾಲಿದ್ದು ಮತ್ತೊಂದು ಸಾಲಿದ್ದು ನಡುವೆ ಅಂತಹ ಜಾಗ ಬಿಡುವುದು. ಮತ್ತು ಇನ್ನೊಂದು ಸಾಲಿಗೂ ಕೂಡ ಈ ರೀತಿ ಚೀಲದ ಮೇಲೆ ಚೀಲ ಹಾಕ್ತಾ ಹೋಗಿ ಒಂದು ಸಾಲು ಮತ್ತೊಂದು ಸಾಲಿನ ಅಂತರವನ್ನು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆ ಗೋದಾಮುಗಳಲ್ಲಿರುತ್ತದೆ. ಇದರಿಂದ ಆಗುವ ಉಪಯೋಗ, ಕಾಳುಗಳು ಯಾವುದೇ ಕೀಟ ಬಾಧೆಗಳಿಂದ ನಾವು ರಕ್ಷಿಸ್ಬೋದು ಅಂತ ಗಮನಿಸ್ತಾ ಇರ್ಬೋದು. ಹಾಗೆ ಕೀಟ ಧೂಮಗಳು ಅಂತ ಹೇಳ್ತೀವಿ, ಯಾವುದೇ ಕೀಟ ಅಥವಾ ಹುಳ ಬರದೇ ಇರುತ್ತೀವಿ ಕೀಟ ಧೂಮ ಮಾಡುವಂಥ ವ್ಯವಸ್ಥೆ ಇರುತ್ತದೆ ಮತ್ತು ಉಷ್ಣ ನಿಯಂತ್ರಣ ಇರುತ್ತೆ. ಹಾಗೆಯೇ ಯಾವುದೇ ದಂಶಕಗಳಿಂದ ಇಲಿ, ಹೆಗ್ಗಣ ಅಥವಾ ಯಾವುದೇ ಒಂದು ಪಕ್ಷಿಗಳು ಬರದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಜೋಡಿಸಲಾಗಿರುತ್ತೆ. ಹಾಗಾಗಿ ಧೂಮವನ್ನು ಹಾಯಿಸ್ತೀವಿ ಮತ್ತು ಕಾಳುಗಳನ್ನು ಪರೀಕ್ಷಿಸಲಿಕ್ಕೆ ನಮಗೆ ಅವಕಾಶ ಇರುತ್ತೆ ಸ್ಥಳಾವಕಾಶಗಳಲ್ಲಿ. ಈ ಕಾರಣದಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಗೋದಾಮುಗಳಲ್ಲಿ ಕಾಳುಗಳನ್ನು ಸಂಗ್ರಹಿಸ್ತೇವೆ. ಹಾಗೂ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಕೂಡ ನಾವು ಕಾಳುಗಳನ್ನು ಸಂಗ್ರಹಿಸ್ತೇವೆ. ಅಲ್ಲೂ ಕೂಡ ಅಷ್ಟೇ ಒಂದು ಉಷ್ಣ ನಿಯಂತ್ರಣ ಇರುತ್ತೆ ಮತ್ತು ಯಾವುದೇ ಕೀಟ ಧೂಮಗಳನ್ನು ಹಾಯಿಸ್ಬೋದು ಕೂಡ. ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ಅನೇಕ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಕಾಪಾಡುವಂಥ ವ್ಯವಸ್ಥೆ ಈ ಯಾವುದಿರುತ್ತೆ, ಸಂಗ್ರಹಣೆ ಅನ್ನುವಂಥ ವಿಧಾನಗಳನ್ನು ಬಳಸಿ ನಾವು ಬೆಳೆದಂಥ ಧಾನ್ಯಗಳನ್ನು ವೇಗವಾಗಿ ನಾವು ಕಾಪಾಡಿಕೊಳ್ಳಬಹುದು. ಹೀಗೆ ನಾವು ಆಹಾರವನ್ನು ಎಲ್ಲ ಕೀಟ ಸೂಕ್ಷ್ಮಜೀವಿ ಉತ್ಪಾದನೆಯಿಂದ ರಕ್ಷಿಸುವುದೇ ನಾನು ಹೇಳ್ತೀವಿ ಸಂಗ್ರಹಣೆ. ಓಕೆ, ಮತ್ತೆ ಬರ್ತಾ ಇದ್ದಲ್ಲ, ಇದು ಒಬ್ಬ ಕೃಷಿಕ ಅಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಅಂತೀವಿ. ಈ ಥರ ಆಧುನಿಕ ವಿಧಾನದಿಂದ ಹೆಚ್ಚುತ್ತಿರುವಂಥ ಜನಸಂಖ್ಯೆಗೆ ನಾವು ಅಧಿಕ ಪ್ರಮಾಣದ ಕಿಲೋಜಾಗದಲ್ಲೇ ಹೆಚ್ಚು ಬೆಲೆ ಬೆಳೆಯಬೇಕು ಅಂದರೆ ಈ ಒಂದು ವಿಧಾನಗಳನ್ನು ಅನುಸರಿಸಿ ಏನು ಕಾಣ್ತಾ ಇದೆ ಒಂದ್ಸರಿ ಹೇಳ್ತೀರಾ? ರೈಟ್, ಮಣ್ಣನ್ನು ಹದಗೊಳಿಸಲಿಕ್ಕೆ ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಬಳಕೆ, ನೀರಾವರಿ, ಆಕಾರಗಳು ಮತ್ತು ಅದರ ವಿಧಾನಗಳು, ಸಾಂಪ್ರದಾಯಿಕ ವಿಧಾನ ಮತ್ತು ಆಧುನಿಕ ವಿಧಾನ, ಕಳೆ ನಿಯಂತ್ರಣ. ಇಲ್ಲಿ ಕಳೆ ಎಂದರೆ ಏನು ಗೊತ್ತಾಗಿದೆ? ಕಳೆ ನಿಯಂತ್ರಿಸುವಂಥ ವಿಧಾನಗಳು, ರಾಸಾಯನಿಕ ವಿಧಾನ, ಯಾಂತ್ರಿಕ ವಿಧಾನ, ನೆಕ್ಸ್ಟ್ ಕೊಯ್ಲು,
ಒಕ್ಕಣೆ ಮತ್ತು ಸಂಗ್ರಹಣೆ ಇವೆಲ್ಲವೂ ಕೂಡ ನಾವು ಬಳಸಿ ನಾವು ಉತ್ತಮವಾದಂಥ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ. ಹೌದಲ್ವಾ? ಅನುಸರಿಸಬೇಕು. ನಿಮ್ಮಲ್ಲೂ ಕೂಡ ನಿಮ್ಮ ಎಲ್ಲ ರೈತರ ಮಕ್ಕಳು ನಾವು ಇರೋದ್ರಿಂದ ನಮ್ಮ ಮನೆಗಳಲ್ಲಿ ಇವನ್ನೆಲ್ಲ ಅನುಸರಿಸ್ತಾ ಇರ್ತಾರೆ. ನೀವು ಕೂಡ ಇದು ಕಾಲ ಕಾಲಕ್ಕೆ ಸೂಕ್ತವಾಗಿ ತಿಳ್ಕೊಂಡು ಮನೆಗಳಲ್ಲಿ ಅನುಸರಿಸೋದನ್ನ ತಿಳ್ಕೊಂಡು ಉತ್ತಮ ಬೆಳೀಲಿಕ್ಕೆ ಬೆಳೆಯನ್ನು ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಆಹಾರ ನಮಗೆ ಇದು ಕೃಷಿ ಸಸ್ಯಗಳಿಂದ ಬೆಳೆಯುವಂಥ ಆಹಾರ ಆಗಿದೆ. ಹಾಗಾಗಿ ಮನುಷ್ಯ ಬರೀ ಈ ಸಸ್ಯಗಳಿಂದ ಬರುವಂಥ ಆಹಾರವನ್ನು ಮಾತ್ರ ಬಳಸ್ತಾ ಇದ್ದಾರ? ಎಲ್ಲರೂ ನೀವು ಸಸ್ಯಾಹಾರಿಗಳ ಅಥವಾ ಎಲ್ಲ ಜನರು ಕೂಡ ಬರೀ ಪ್ರಾಣಿಗಳನ್ನೇ ಬಳಸ್ತಾ ಇದ್ದಾರ? ಖಂಡಿತ ಇಲ್ಲ. ಬೇರೆ ಅಂದರೆ ಪ್ರಾಣಿಗಳ ಆಹಾರವನ್ನು ಬಳಸ್ತಾ ಇದ್ದಾರೆ. ಸಸ್ಯಾಹಾರ ಅಷ್ಟೇ ಅಲ್ಲದೆ ಪ್ರಾಣಿ ಆಹಾರವನ್ನು ಕೂಡ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ಕೋಳಿ ಫಾರ್ಮ್ ಅಂತ ಹೇಳ್ತೀವಿ. ಅಲ್ಲಿ ಕೋಳಿ ಸಾಕಾಣಿಕೆ ಇದೆ, ಹಂದಿ ಸಾಕಾಣಿಕೆ ಇದೆ, ಮೀನು ಸಾಕಾಣಿಕೆ ಇದೆ, ಹಸು ಅಥವಾ ದನಗಳ ಸಾಕಾಣಿಕೆ ಇದೆ. ಇವೆಲ್ಲ ಸಾಕಾಣಿಕೆಯನ್ನು ನಾವು ಇವತ್ತು ಆಹಾರವನ್ನು ಬರೀ ಕೃಷಿ ಬರೀ ಧಾನ್ಯಗಳಿಂದ ಅಷ್ಟೇ ಅಲ್ಲದೆ ಪ್ರಾಣಿ ಆಹಾರವನ್ನು ಕೂಡ ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಬೆಳೆಸಿ ಆಹಾರವನ್ನು ಪಡಿತಾ ಇದ್ದೇವೆ. ಏಕೆಂದರೆ ಅಷ್ಟೂ ಜನಕ್ಕೆ ಬರೀ ಸಸ್ಯ ಆಹಾರನೇ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಇವತ್ತೆಲ್ಲರಿಗೂ ಕೂಡ ಸರ್ಕಾರವೂ ಕೂಡ ಪ್ರೋತ್ಸಾಹ ಕೊಡುತ್ತೆ. ಈ ಆಹಾರ ಉತ್ಪಾದನೆಗೆ ನಾವು ಮೀನು ಸಾಕಾಣಿಕೆಗೆ ಅಂತ ಬೇರೆ ಬೇರೆ ಇಲಾಖೆಗಳಿವೆ. ಎಲ್ಲ ಥರದ ಪ್ರಾಣಿ ಅಂದರೆ ಮಾಂಸಕ್ಕಾಗಿ ಬಳಸುವಂಥದ್ದು ಅಥವಾ ಕೋಳಿಯನ್ನು ಮೊಟ್ಟೆಗಾಗಿ ಬಳಸುವಂಥ ಲೇಯರ್ಸ್ ಅಂತ ಕರಿತೀವಿ. ಹಾಗೂ ಮಾಂಸಕ್ಕಾಗಿ ಬಳಸುವಂಥ ಕೋಳಿಗಳಿಗೆ ಬಾಯ್ಲರ್ಸ್ ಅಂತ ಕರಿತೀವಿ. ಇವನ್ನೆಲ್ಲ ನಾವು ಸೂಕ್ತ ವಿಧಾನದಿಂದ ಅವನ್ನು ಪೋಷಿಸಿ ಆಹಾರಕ್ಕಾಗಿ ನಾವು ಇವತ್ತು ಬಳಸ್ತಾ ಇದ್ದೇವೆ. ಅದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ನಾವು ಇಲ್ಲಿನ ಒಟ್ಟಾರೆ ನಮಗೆಲ್ಲದಕ್ಕೂ ಕೂಡ ಸಸ್ಯಗಳಿಂದ ಹಾಗೂ ಪ್ರಾಣಿಗಳಿಂದ ನಾವು ಆಹಾರವನ್ನು ಪಡಿತಾ ಇದ್ದೇವೆ. ಈ ರೀತಿ ಪ್ರಾಣಿಗಳನ್ನು ಸಾಕಿ ಆಹಾರವನ್ನು ಪಡೆಯೋದಕ್ಕೆ ಪಶುಸಂಗೋಪನೆ ಎಂದು ಕರೆಯುತ್ತೇವೆ. ಇದು ಅನೇಕ ಜೀವನಕ್ಕೆ ಒಂದು ಮುಖ್ಯ ಕಸುಬಾಗಿದೆ. ಆ ಪಶುಗಳಿಂದ ಹಾಲು, ಅದರಿಂದ ಜೀವನ ಕ್ರಮ ಮತ್ತು ಕೋಳಿ ಸಾಕಾಣಿಕೆ ಇವೆಲ್ಲವೂ ಕೂಡ ಜೀವನವನ್ನು ಸುಧಾರಿಸಿದೆ ಹಾಗೂ ಎಲ್ಲರಿಗೂ ಆಹಾರವನ್ನು ಕೂಡ ಪೂರೈಸಿದೆ. ಅರ್ಥ ಆಗಿದೆ ಮಕ್ಕಳೇ? ಇಷ್ಟು ನಮ್ಮ ತರಗತಿಯ ಒಟ್ಟಾರೆ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಒಳ್ಳೆಯ ಒಂದು ಪದ್ಧತಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಇಷ್ಟೂ ಪದ್ಧತಿಗಳು ಎಷ್ಟು ಮುಖ್ಯನೋ ನಾವು ಬೆಳೆದಂಥ ಧಾನ್ಯಗಳನ್ನು ಸಂಗ್ರಹಿಸೋದು ಅಷ್ಟೇ ಮುಖ್ಯ. ಹಾಗಿದ್ರೆ ಓಕೆ, ಎಲ್ಲ ನಿಮಗೆ ಗಮನಿಸಿದ್ದೀರಾ? ನಾನೊಂದು ಗೃಹ ಕಾರ್ಯವನ್ನು ನೀಡುತ್ತೇನೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಿನ ತರಗತಿಗೆ ಬಂದು ಗೃಹ ಕಾರ್ಯದ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ನೀರಾವರಿ ಎಂದರೇನು? ನೀರಾವರಿಯ ಆಧುನಿಕ ವಿಧಾನಗಳಾವುವು? ಅವುಗಳ ವೈಶಿಷ್ಟ್ಯತೆ ಏನು? ಎರಡನೇ ಪ್ರಶ್ನೆ, ಕಳೆ ಎಂದರೇನು? ಎರಡು ಕಳೆ ನಿಯಂತ್ರಕಗಳನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ಕೊಯ್ಲು ಮತ್ತು ಒಕ್ಕಣೆ ಪದಗಳ ಅರ್ಥ ತಿಳಿಸಿ. ಪದಗಳ ಇಷ್ಟನ್ನ ನೀವು ಗೃಹ ಕಾರ್ಯವನ್ನು